ವೆಲ್ಕಮ್ ಟು ಸ್ಟಾರ್ ಶೀಟ್ ಗೈಸ್. ಒಂದು ವಾರ ಇಲ್ಲ 8 ದಿನ ಆಯ್ತೇನೋ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಆಗಿಲ್ಲ. ಏನಕ್ಕೆ ಅಂತ ಅಂದ್ರೆ ನಮ್ಮ ಕುರಿಗಳು ಎಲ್ಲ ಹುಷಾರ್ ತಪ್ಪಿಟ್ಟಿತ್ತು. ಎಲ್ಲ ಅದಕ್ಕೂ ಫೀವರ್ 106 107 ಆ ತರ ಇತ್ತು. ಎಲ್ಲಾ ಕುರಿನೂ ಹುಷಾರ್ ತಪ್ಪಿತ್ತು. ಇವಾಗ ಒಂದು 80% ಎಲ್ಲಾ ಕುರಿಗಳು ಪರವಾಗಿಲ್ಲ, ಎಲ್ಲ ಮೇವು ತಿಂತಿದೆ. ಸ್ವಲ್ಪ ದಿನಗಳು ಬೇಕು ಅದು ವಾಪಸ್ ಬ್ಯಾಕ್ ಟು ಫಾರ್ಮ್ ಆಗಕ್ಕೆ. ಒಂದು 3 to 4 days ಬೇಕು ಹ್ಯಾಬಿಟೇಟ್ ವಾಪಸ್ ಬರಕ್ಕೆ. ಚಲೋ ಹೆಂಗೋ ಮಾಡಿ ಕ್ಯೂರ್ ಮಾಡಿದೀವಿ. ಸ್ಟಾರ್ಟಿಂಗು ಲೈಟ್ ಆಗಿರ್ಬೇಕಾರೆ ಏನೇನ್ ಮೆಡಿಕೇಶನ್ಸ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಬಿಸಿಲು ಅಲ್ವಾ, 104 ಒಳಗಡೆ ಇರುತ್ತೆ. ಯಾಕಂದ್ರೆ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಅಲ್ವಾ, ಅದಕ್ಕೋಸ್ಕರ ಹೀಟ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ನಾರ್ಮಲ್ ಡೇಸ್ ಅಲ್ಲಿ 103 ಒಳಗಡೆ ಇರುತ್ತೆ. ಸಮ್ಮರ್ ಅಲ್ಲಿ ಮಾತ್ರ 103 ಇಂದ 104 ಒಳಗಡೆ ಇರುತ್ತೆ. ಅದಕ್ಕೇನು ಮೆಡಿಕೇಶನ್ಸ್ ಬೇಡ. ಏನಾದ್ರು 104 ಗಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಫಸ್ಟ್ 104.1 104.2 104.3 ಈ ತರ ಇದ್ರೆ ಫಸ್ಟ್ ನಿಮ್ಗೆ ಮೆಲನಿಕ್ಸ್ ಪ್ಲಸ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ. ಈ ಟ್ಯಾಬ್ಲೆಟ್ ನ 3 ಭಾಗ ಮಾಡಿ ಬೆಳಿಗ್ಗೆ ಮತ್ತೆ ರಾತ್ರಿ ಅದನ್ನ 2 ದಿನ ಕಂಟಿನ್ಯೂ ಮಾಡಬೇಕು. ಆಮೇಲೆ ಸ್ಟ್ಯಾಕ್ಲಿನ್ ಬೋನಸ್ ಅಂತ ಬರುತ್ತೆ. ಆ ಟ್ಯಾಬ್ಲೆಟ್ನು ಬೆಳಿಗ್ಗೆ ಅರ್ಧ ನೈಟ್ ಅರ್ಧ 2 ದಿನ ಕಂಟಿನ್ಯೂ ಮಾಡಬೇಕು. ಅದಾದ್ಮೇಲೂ ಜ್ವರ ಹೋಗಿಲ್ಲ ಅಂತ ಅಂದ್ರೆ ಅದು ನೆಕ್ಸ್ಟ್ ಸ್ಟೆಪ್. ಈ ಸ್ಟೆಪ್ಗಳನ್ನ ನೀವು ಸ್ಟಾರ್ಟಿಂಗ್ ಮಾಡಬೇಕು. ಇಷ್ಟು ಮಾಡಿದ್ಮೇಲೂ ಕುರಿ ಹುಷಾರ್ ಆಗ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಯಾವ ಇಂಜೆಕ್ಷನ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ.